ಇಬ್ರು ಹುಡುಗರಿಗೆ 3 ಜನ ಹೀರೋಯಿನ್ಸ್ ಕೊಟ್ಟಿದ್ರ, ಇವ್ರಿಗೂ ಇಬ್ರು ಕೊಟ್ಟಿದ್ರೆ ಇವ್ರಿಗೂ ಇಬ್ರಿಗೂ. ಸೊ ಕೊಟ್ಟಿದ್ರ ಆಸೆ ನೋಡಿ ಆಸೆ ಇರೋದು ಮೇಡಮ್, ಏನ್ ಮಾಡಕ್ ಹ್ಯಾಂಡ್ಸಮ್ ಆಗಿದ್ದಾರೆ, ಬಾಡಿ ಬಿಲ್ಡ್ Makeup ಚೆನ್ನಾಗಿದ್ದಾರೆ ಅಲ್ವಾ ಸರ್? ಚೆನ್ನಾಗಿದ್ದಾರೆ ನೋಡೋದಕ್ಕೆ, ಹ್ಯಾಂಡ್ಸಮ್ ಆಗಿ. ಥ್ಯಾಂಕ್ ಯು. ನಿಮ್ಗೆ ಅರ್ಥ ಆಗಿದ್ದು ಇಲ್ಲ, ನೀವ್ ಅವತ್ತು ನಡ್ಕೊಂಡ್ ಬರ್ಬೇಕಾದ್ರೆ ನಾವ್ ಮಾತಾಡ್ತಾ ಇದ್ವಿ, ಚೆನ್ನಾಗಿದಾರಲ್ಲ ಇವ್ರು ಟಾಲ್ ಆಗಿ ಅಂತ. ಅಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಏನಾದ್ರು ಇಲ್ಲ ಸರ್, ಖಂಡಿತವಾಗ್ಲೂ ಮಾಡಿಸ್ಬೋದು ನೀವು. ಮೊನ್ನೆ ನೀವು ಮರ ಬ್ಯಾಟ್ ಸ್ಟೋರಿ ಹೇಳಿದ್ರಲ್ಲ ಸರ್, ಅಷ್ಟು ಆ ಕತೆ ಮೇಲೆ ಒಂದು ಸ್ಟೋರಿ ಮಾಡಿದೀನಿ, ಮರ ಕಡ್ದಿದ್ದು. ನೆಕ್ಸ್ಟ್ ಇದು ಇಟ್ಟಾದ್ಮೇಲೆ ಅದೇ ಸಿನಿಮಾ ಮಾಡ್ತಾರೆ ಸರ್. ನೀವು ಡೈರೆಕ್ಟರ್ ಅವಾಗ? ಇಲ್ಲ ಸರ್, ನೀವ್ ಹೀರೋ ಅಂತ ಅಲ್ಲ, ಇವ್ರು ಡೈರೆಕ್ಟರ್, ಅವ್ರ ಪ್ರೊಡ್ಯೂಸರ್, ನಾನ್ ಹೀರೋ, ಇವ್ರು ವಿಲನ್, ನೀವೇ ಹೀರೋಯಿನ್. ಇವ್ರ ಬ್ಯಾಟ್ ಮರದಿಂದ ಕಡ್ದು ಬಿಟ್ಟು ಬ್ಯಾಟ್ ಆತ್ಮ. ನನಗೆ ಡೌಟ್, ಈ ಮೂವಿಲ್ ನಾನ್ ಹೀರೋಯಿನ್, ನನ್ ಕಾಸ್ಟ್ಯೂಮ್ ಡಿಸೈನರ್. ಮೇಡಮ್ ಆಕ್ಚುಲಿ ಏನ್ ಗೊತ್ತಾ, ಅಷ್ಟು ಪ್ರಿಫರೆನ್ಸ್ ನಿಮ್ಗೆ ಕೊಟ್ಟಿದ್ರೆ ಖುಷಿ ಪಡ್ಬೇಕು ನೀವು ಆಕ್ಚುಲಿ. ಆಫ್ ಕೋರ್ಸ್, ಅದಕ್ಕೆ ನಮ್ಮನೆ ಹುಡುಗಿ ಅನ್ನೋ ತರ ಫೀಲ್ ಆಗ್ತಾರೆ ಸರ್. ಯೂಶುವಲಿ ಇನ್ನೊಂದ್ ಏನ್ ಗೊತ್ತಾ, ಹೀರೋಯಿನ್ಸ್ ಅಂದ್ಮೇಲೆ ಟು ಬಿ ಫ್ರಾಂಕ್ ನಾನ್ ಹೇಳ್ತೀನಿ, ಎಷ್ಟೋ ಜನ ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ನೋಡಿದೀವಿ, ಸಾಕಷ್ಟು ಶೂಟಿಂಗ್ ಸೆಟ್ ವಿಸಿಟ್ ಅಲ್ಲೂ ನೋಡಿದೀವಿ, ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಷ್ಟೇ ಇರ್ತಾರೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಕೋಆರ್ಟಿಸ್ಟ್ಗಳ ಮಧ್ಯೆ ಬಾಂಡಿಂಗ್ ಬೆಳೆಯಲ್ಲ, ಆಮೇಲೆ ಹೀರೋಯಿನ್ಸ್ ಮತ್ತೆ ಡೈರೆಕ್ಟರ್ ಮಧ್ಯೆ ಬಾಂಡಿಂಗ್ ಬೆಳೆಯೋದಿಲ್ಲ. ಅಲ್ಲಿ ಏನಾಗುತ್ತೆ, ಬರ್ತಾರೆ, ಪ್ರಾಜೆಕ್ಟ್ ಮಾಡ್ತಾರೆ, ಅವ್ರ ಪೋರ್ಷನ್ಸ್ ಏನಿದೆ ಅದು ಹೋಗ್ತಾರೆ. ಬಟ್ ಇವಾಗ ನೀವು ಬಂದು ಇಷ್ಟೊಂದು ಕುತ್ಕೊಂಡು ಮಾತಾಡ್ತಿರೋದ್ರೆ ಅವ್ರು ನಿಮ್ಗೆ ಕೊಟ್ಟಿರುವಂತ ಸ್ಥಾನ ಎಲ್ಲಿರುತ್ತೆ ಹೇಳಿ? ಆಕ್ಚುಲಿ ಟಚ್ ವುಡ್ ಏನ್ ಹೇಳ್ಬೇಕಂದ್ರೆ, ನಂಗೆ ಎಲ್ಲಾ ಮೂವಿಲೂ ಇದೇ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಬೇರೆ ಹೀರೋಯಿನ್ಸ್ ನಂಗೆ ನನ್ ಕಾಮನ್ ಫ್ರೆಂಡ್ಸ್ ಕೋ ಆರ್ಟಿಸ್ಟ್ ಎಲ್ಲ ಹಿಂಗೆ ಹೇಳ್ತಾರೆ, ಅವ್ರು ಅಷ್ಟೇ ಬರ್ತಾರೆ ಹೋಗ್ತಾರೆ. ಬಟ್ ನಂಗೆ ಹಂಗೆ ಇರಕ್ಕೆ ಆಗಲ್ಲ. ಎಲ್ಲಾರು ಅಂತಾರೆ ನೀನ್ ಹೀರೋಯಿನ್, ಸ್ವಲ್ಪ ಹಂಗಿರು ಹಿಂಗಿರು ಅಂತ. ಬಟ್ ನಂಗೆ ಇರಕ್ಕೆ ಆಗಲ್ಲ. ನಾನು ಎಲ್ಲಾರ ಹತ್ರ ಮಾತಾಡ್ತೀನಿ, ನಾನು ಆರಾಮಾಗಿರ್ತೀನಿ, ನನ್ ಸೀನ್ ಇದ್ದಾಗ ನಾನು ಮಾಡ್ತೀನಿ. ಸೊ ನಾನು ಹಿಂಗೆ ಇರ್ತೀನಿ. ತೆಲುಗಲ್ಲೂ ಒಂದೆರಡು ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಹಂಗೆ ಹೇಳ್ತಾ ಇರ್ತಾರೆ, ಎಲ್ಲಾರ ಹತ್ರ ಮಾತಾಡ್ಕೊಂಡ್ ಚೆನ್ನಾಗಿರ್ತೀಯಲ್ಲ ನೀನು ಅಂತ. ಅದ್ ಬಂದ್ಬಿಡಿದೆ. ನಾರ್ಮಲ್ ಆಗಿ ಎಲ್ಲರ ಜೊತೆ ನಾರ್ಮಲ್ ಆಗಿರ್ತೀನಿ. ಒಂದ್ ಫ್ಯಾಮಿಲಿ ತರ ಕ್ರಿಯೇಟ್ ಮಾಡ್ಬಿಟ್ಟಿದೀವಿ ಸರ್. ಈಗ ಪ್ರಸನ್ನ ಬೇರೆ, ಶ್ರೀಜಿತ್ ಬೇರೆ, ನಾನ್ ಬೇರೆ. ಅವ್ರ ಅಂದ್ರೆ ಆ ಫೀಲಿಂಗೇ ಇಲ್ಲ ನಮ್ಗೆ. ಹೋಗ್ಬೇಕಾದ್ರೆ ಈ ಜೊತೆಗೆ ಎಲ್ಲ ಅಂದ್ರೆ ಊಟ, ತಿಂಡಿ, ಕಾಫಿ, ನಾರ್ಮಲ್ ಆಗಿ ಸಂತೆ ಅಂಗಡಿ ಆಗ್ಲಿ ನನ್ನನ್ ಕರೀರಪ್ಪ ಈ ತರ ಎಲ್ಲರೂ ನಾನಿರಲ್ಲ ಅದ್ರಲ್ಲಿ. ಕರ್ಕೊಂಡು ಹೋಗ್ತಿದ್ರು. ಇಲ್ಲ ಮನೆಯಲ್ಲ. ನೀವು ಮತ್ತೆ ತುಂಬಾ ಅಂದ್ರೆ ತುಂಬಾ ಕಂಫರ್ಟಬಲ್ ಸರ್. ಎಷ್ಟು ಅಂದ್ರೆ ಒಂದ್ ವೇಳೆ ನನಗೆ ಇನ್ನೂ ನೆನಪಿದೆ, ಒಂದು ಇಲ್ಲೇ ಇದ್ರ ಹತ್ರ ಇಲ್ಲಿ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ಅಲ್ಲಿ ಒಂದ್ ಸೀನ್ ಶೂಟ್ ಪ್ಲಾನ್ ಮಾಡಿದ್ರು. ಸಡನ್ ಆಗಿ ಪ್ಲಾನ್ ಮಾಡಿದ್ರು. ಅವತ್ತು ಸೀರಿಯಲ್ ಶೂಟ್ ಏನಾಯ್ತು ನನಗೆ, ಅವಾಗ ಸೀರಿಯಲ್ ಮಾಡ್ತಾ ಇದ್ದೆ. ಸೊ ನೈಟ್ ಶೂಟ್ ಅದು ಆಕ್ಚುಲಿ 5 ಗಂಟೆಗೆ ಇದ್ಬಿಡಿ ಅಂತಂದ್ರು. ಸೀರಿಯಲ್ ಅಲ್ಲಿ ಗೊತ್ತಲ್ಲ ನಿಮ್ಗೆ. ನಾನು ಬೆಳಿಗ್ಗೆ ಹೋಗಿ ಹೇಳಿದೀನಿ ಸರ್, 7 ಗಂಟೆಗೆ ಹೋಗಿದ್ದೀನಿ ಬೆಳಿಗ್ಗೆ ಸೆಟ್ಗೆ. 8 ಗಂಟೆ ಶುರು ಆಗಿ ಸರ್ ನಂದೆಲ್ಲ ಕಳ್ಸ್ಕೊಟ್ಬಿಡಿ ಸರ್ 4 ಗಂಟೆಗೆ ಅಂತ. 3 ಗಂಟೆಗೆ ಕಳ್ಸ್ಕೊಟ್ಬಿಡಿ, ನನ್ಗೆ 2 ಅವರ್ ಅಲ್ಲಿಗೆ ಹೋಗ್ಬೇಕು. ಪುಟ್ಟಣ್ಣ ಡೆಡ್ ಆಪೋಸಿಟ್ ಸರ್, ಅದು ಎಲ್ಲಿ ಚಿಕ್ಕಜಾಲದಲ್ಲಿ ಶೂಟಿಂಗು, ಇವ್ರದ್ದು ಪುಟ್ಟಣ್ಣ ಸ್ಟುಡಿಯೋ. ಓಕೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು. ಬರ್ತಾ ಇದ್ದಂಗನೆ 3 ಆಯ್ತು, ಇವ್ರು ಮುಗಿತಾ ಇಲ್ಲ. ಇವ್ರದ್ದು ಒಂದ್ ಕಡೆಯಿಂದ ಫೋನು. ಓಕೆ, ಅಲ್ಲಿ ನಂದು ಇನ್ನೊಬ್ರು ಹೀರೋಯಿನ್ ರೋಲ್ ಮಾಡ್ತಾರಲ್ಲ, ಅವ್ರಿಗೆ ಫೋನ್, ಹೆಂಗಿದೆ ಸಿಚುವೇಶನ್, ಬರ್ತಾ ಇದೀನಿ, ಇಲ್ಲಿ ಕಚ್ಕೊಂಡ್ಬಿಟ್ಟಿದೀನಿ, ಹೆಂಗೋ ಮ್ಯಾನೇಜ್ ಮಾಡ್ತಾ ಇರೋ ಶಂಕರ್ ಸರ್ನ. 5 ಗಂಟೆ ಸರ್, 7:15 ಬಂದೆ ನಾನು. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ದೊಡ್ಡ ಮಿಸ್ಟೇಕ್ ಅದಾವ. ಬಟ್ ಏನ್ ಮಾಡೋದು, ಅನ್ಫಾರ್ಚುನೇಟ್ಲಿ ಸಿಚುವೇಶನ್ ಹಂಗಿತ್ತು. ನಾನಾಗಿ ಲೇಟ್ ಮಾಡಿದ್ದಲ್ಲ. ಒಂದ್ ಮಾತು ಹೇಳಿಲ್ಲ ಸರ್ ಇವ್ರು. ಎಷ್ಟು ಈಗ ಹೆಂಗಿದಾರ ಅದೇ ತರ ನಕ್ಕೊಂಡು, ಅಯ್ಯೋ ಇರ್ಲಿ ಬಿಡಿ ಪ್ರಧಾನ ಮಾಡೋಣ, ಸಾರಿ ಸರ್ ತುಂಬಾ ಲೇಟ್ ಆಗೋಯ್ತು. ಬಂದಿದ್ದಕ್ಕೆ ಕರೆಕ್ಟ್ 1 ಅವರ್ ಅಲ್ಲಿ ಪ್ಯಾಕಪ್. ಅಷ್ಟು ಬೇಗ ಶೂಟ್. ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸರ್. 1 ಅವರ್ ನಾನಂದು ಎಲ್ಲೂ ಲೇಟ್ ಆಗಲ್ಲ. ಪಟ ಮೇಕಪ್ ರೆಡಿ. ಬಟ್ ನನಗೆ ಯಾಕೆ ಸರ್ ಯಾವಾಗ್ಲೂ ದೂರ್ತಾ ಇರ್ತೀರಾ? ಇಲ್ಲ ನಿಮ್ಗೆ ಯಾಕೆ ಅಲ್ಲಿಲ್ಲ, ಎಲ್ಲ ಬರ್ಬೇಕು. ಇಲ್ಲ ಸೀರಿಯಸ್ ಆಗಿ ನನ್ನ ಹತ್ರ ಉಲ್ಟಾ. ಎಲ್ಲ ಸಿನಿಮಾಗಳಲ್ಲಿ ಪೇಮೆಂಟ್ ಎಲ್ಲ ಕೊಡಲ್ಲ. ಓಕೆ, ಇವ್ರು ಒಬ್ರಿಗೂ 1 ರೂಪಾಯಿನೂ ಉಳಿಸದೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಎಷ್ಟು ಪೇಮೆಂಟ್ ಮಾತಾಡಿದ್ರೆ ಅಷ್ಟನ್ನು ಕೊಟ್ಟು ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ತಾ ಇದಾರೆ ಸರ್. ಎಷ್ಟೆಷ್ಟು ಬಂದಿದೆ? ಅದು ನಿಜವಾಗ್ಲೂ ಮೇಡಮ್ ಜಾಸ್ತಿ ಬಂದಿರುತ್ತೆ. ಇವ್ರು ಅಂದ್ರೆ ಕಾಸ್ಟ್ಯೂಮ್ ಡಿಸೈನರ್, ಕೊರಿಯೋಗ್ರಾಫರ್, ಹೀರೋಯಿನ್, ಅವ್ರಿಗೆ ಜಾಸ್ತಿ ಇರುತ್ತೆ. ಇಲ್ಲ ಸರ್, ಅದಕ್ಕೆಲ್ಲ ಪಾಪ ನನಗೆಲ್ಲ ಅಗ್ರಿಮೆಂಟ್ ಅಲ್ಲಿ ಈ ಒಂದು 8 ವರ್ಷದ ಜರ್ನಿಲಿ ಅಗ್ರಿಮೆಂಟ್ ಅಲ್ಲಿ ಇರೋ ಅಮೌಂಟೇ ಒಂದ್ ಹೆಚ್ಚು ಕಡಿಮೆ ಏನಿಲ್ಲ, 1 ಕೋಟಿ ಇದೆ ಅಗ್ರಿಮೆಂಟ್ ಅಲ್ಲಿ ಇರೋ ಅಮೌಂಟ್. ಬಟ್ ಒಂದೇ 1 ರೂಪಾಯಿ ಯಾರಿಗೂ ಇಲ್ಲ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಹುಡುಗರು ಯಾರೇ ಆಗಿದ್ರು 1 ರೂಪಾಯಿ ಬ್ಯಾಲೆನ್ಸ್ ಇಟ್ಟಿಲ್ಲ. ಅದೊಂದು ಒಳ್ಳೆತನ ಇವ್ರು.
ಅದು ಅಲ್ಲದೆ ಮತ್ತೆ ಈಗ ಒಂದೊಂದು ಲೊಕೇಶನ್ಗೆ ಹೋಗ್ತೀವಲ್ಲ ಸರ್, ಅಲ್ಲಿ ಹುಡುಕೋದು ಊಟಕ್ಕೆ ಎಲ್ಲಿ ಚೆನ್ನಾಗಿರುತ್ತೆ. ಏನೇನಿದೆ ಅಂತ ಹೇಳ್ಬಿಟ್ಟು. ಅದು ಬೇಲೂರಲ್ಲಿ ಇವತ್ತಿಗೂ ನೆನಪಿದಲ್ಲ, ಒಂದು ಸಿಪಾಯಿ ಅಂತ ಹೋಟ್ಲು ಸರ್, ಹ್ಮ್. ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲ ಇದು ತಗೊಳ್ಳಿ ಮಟನ್ ಮಿಲ್ಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ತಿನ್ಸೋರು ಅವ್ರು. ಸೊ ಆ ರೀತಿ ಸರ್ ಪ್ರತಿಯೊಬ್ಬರಿಗೂ, ಈಗ ಆರ್ಟಿಸ್ಟ್ ಸಪ್ರೇಟ್ ಅಥವಾ ಸೆಟ್ Technicians. ಬಾಯ್ ಸಪ್ರೇಟ್ ಅಂತಲ್ಲ, ಪ್ರತಿಯೊಬ್ಬರಿಗೂ ಒಂದೇ ಟ್ರೀಟ್ಮೆಂಟ್. ಅವನು ಚಿಕ್ಕ ರೋಲು ಅಥವಾ ಅವನು ದೊಡ್ಡ ರೋಲ್ ಮಾಡ್ತಾ ಇದ್ದಾನೆ ಅಥವಾ ಇವ್ನು ಬರೀ ಸೆಟ್ ಹುಡುಗ, ಇಲ್ವೇ ಇಲ್ಲ. ಪ್ರತಿಯೊಬ್ಬರಿಗೂ ಒಂದೇ ರೆಸ್ಪೆಕ್ಟ್, ಒಂದೇ ಊಟ. ಸೊ ಅದು ಅವರಿಗೆ ಇವತ್ತು ಕೈ ಹಿಡಿತು ಇಲ್ಲ ನಾಳೆ ಆದ್ರೂ ಅವ್ರಿಗೆ ಅದು ಕೈ ಹಿಡಿದೇ ಹಿಡಿಯುತ್ತೆ. ಇವತ್ತು ಅವ್ರು ನಾಳೆ ಹಾಕಿ ಹಿಡಿಯಲ್ಲ, ಆಚೆ ನಾಡ್ದಕ್ಕೆ ಆಚೆ ನಡ್ದು. ರಿಲೀಸ್ ದಿನ ಸರ್ ತಾರಕ್ ಯಾವತ್ತೂ ಪುನ್ನಪ್ಪ ಅವ್ರು ಹೇಳಿದಾರ ನೀವು ಈ ತರ ರಿಲೀಸ್ ಆಗ್ತಿದೆ ಅಂತ? ಖಂಡಿತ ಸರ್. ಏನಂದ್ರು ಅವರು? ಇಲ್ಲ ಬಿಜಿ ಇದ್ದಾರೆ ಅವರು, ಹೊರಗಡೆ ಸ್ವಲ್ಪ ಗೊತ್ತಲ್ಲ ಈಗ ಹ್ಮ್. ಸಿನಿಮಾಗಳು ತುಂಬಾ ಮಾಡ್ತಾ ಇದಾರೆ, ಹೊರಗಡೆ ಇದಾರೆ, ಹ್ಮ್. ಅದಕ್ಕೆ ಬರಕ್ ಆಗಲ್ಲ ಅಂತ ಒಂದು ಇಂಟರ್ವ್ಯೂ ಕಳ್ಸಿದಾರೆ. ಹ್ಮ್. ಅದನ್ನ ಆಗ್ತಾ ಇದೀವಿ. Bite. ಇಷ್ಟೆಲ್ಲ ಬೈಟ್ಸ್ ಎಲ್ಲ ಕಳ್ಸಿದಾರೆ, ಅವರೇ ರೆಡಿ ಮಾಡಿ, ಹ್ಮ್. ಅದನ್ನ ಆಗ್ತಾ ಇದೀವಿ. ಲೈಕ್ ಹೆಂಗ್ ಅನಿಸ್ತಿದೆ ನಿಮ್ಮ ಸಿನಿಮಾದಲ್ಲಿ ಮಾಡಿರುವಂತಹ ವ್ಯಕ್ತಿ ಇವತ್ತು ಪ್ಯಾನ್ ಇಂಡಿಯಾದಲ್ಲಿ ಒಬ್ಬ ಖಳನಟನಾಗಿ ಮಿಂಚ್ತಾ ಇರುವಂತದ್ದು ನಿಮ್ಗೆ ಎಷ್ಟು ಖುಷಿ ಅದು- ಕೊಟ್ಟಿದೆ? ತುಂಬಾನೇ ಖುಷಿ ಕೊಡುತ್ತೆ ಸರ್. ಈಗ ಅವರು ಹೊರಗಡೆ ಹೋಗಿ ಆ ರೇಂಜ್ಗೆ ಮಾಡ್ತಾ ಇರೋದು. ಮೊನ್ನೆ ನೋಡಿದ್ವಲ್ಲ ಪುಷ್ಪ ಮೂವಿಯಲ್ಲಿ ಸೆಕೆಂಡ್ ಹಾಫ್ ಫುಲ್ ಲೀಡ್ ಅವರೇ ತಗೊಂಡಿದ್ದಾರೆ. ಹೌದು. ಅವ್ರ ಆಕ್ಟಿಂಗ್ ಹಂಗೆ ಇದೆ ಸರ್, ಹ್ಮ್. ಬೇರೆ ಚೆನ್ನಾಗ್ ಮಾಡಿದ್ದಾರೆ. ಮಾತಾಡಂಗಿಲ್ಲ ಸರ್. ನನ್ ಜೊತೆ ಕಾಂಬಿನೇಷನ್ ಇತ್ತು ಅವ್ರದ್ದು, ಹೌದು. ಕಾಂಬಿನೇಷನ್ ಇತ್ತು ಇವ್ರ ಜೊತೆ. ಒಳ್ಳೆ ಆಕ್ಟರ್. ನಾವ್ ಮಾಡ್ಬೇಕಾದ್ರೂ ಅಷ್ಟೇ ಸರ್, ಅವ್ರದ್ದು ತುಂಬಾ ಸೀರಿಯಸ್ ರೋಲ್, ಆದ್ರೂ ಚೆನ್ನಾಗಿದೆ. ಏನ್ ಹೇಳೋ ಅವಶ್ಯಕತೆ ಇರ್ತಿರ್ಲಿಲ್ಲ ಸರ್ ಇವ್ರಿಗೆಲ್ಲ. ಹ್ಮ್. ಆ ತರದ್ದು ಆಕ್ಚುಲಿ ನಾವು ನಮ್ಗ್ ಸಿಕ್ಕ ಭಾಗ್ಯ ಅನಿಸ್ತದೆ ಇವ್ರೆಲ್ಲಾನು ತಗೊಂಡ್ರೆ. ಅಂದ್ರೆ ಎಲ್ಲರೂ ಅಷ್ಟೇ ಇವ್ರು ಹೊಸಬ್ರು, ಇವ್ರಿಗೆ ಏನೋ ಪರವಾಗಿಲ್ಲ ಹಿಂಗ್ ಕೊಟ್ಬಿಡೋಣ ಅನ್ನೋದು ಆ ತರದ್ದು ಭಾವನೆನೇ ಬಂದಿಲ್ಲ. ಹ್ಮ್ ಹ್ಮ್. ನಾನು ರಿಕ್ವೆಸ್ಟ್ ಮಾಡಿದ್ದು ಆ ಒಂದು ಸ್ಕ್ರಿಪ್ಟ್ ಕೊಟ್ಟಿದ್ದು ರೇಂಜ್ಗೆ ಅವ್ರು ಅದಕ್ಕಿಂತ ಡಬಲ್ ಕೊಟ್ರು. ಅದು ತುಂಬಾ ಖುಷಿ ಆಗುತ್ತೆ. ನಾಳೆ ದಿವಸ ನಿಮ್ಗೆ ಖಂಡಿತ ಗೊತ್ತಾಗುತ್ತದು. ಅವ್ರು ಬೆಳೆದಿದ್ದ ರೀತಿ ಕೂಡ ಈಗ ಬೆಳೆದು ಅಲ್ಲೆಲ್ಲ ಮಾಡ್ತಾ ಇರೋ ರೀತಿ ಕೂಡ ತುಂಬಾ ಖುಷಿ ಆಗುತ್ತೆ ಸರ್. ಮತ್ತೆ ಅಷ್ಟೇ ಹಾರ್ಡ್ ವರ್ಕರ್ ಸರ್ ಪಾಪ. ಅವರು ಕೂಡ ನಿಮ್ಗೆ ಗೊತ್ತಿರ್ಬೇಕು, 2-3 ಸಿನಿಮಾ ಅವರು ಕನ್ನಡದಲ್ಲಿ ಮಾಡಿದ್ರು, ತುಂಬಾ ಹ್ಮ್. ಪ್ರಯತ್ನ ಪಟ್ರು, ಅಷ್ಟು ಸಕ್ಸಸ್ ಸಿಗ್ಲಿಲ್ಲ. ಆದ್ರೆ ಹೊರಗಡೆ ಹೋದ ತಕ್ಷಣ ತುಂಬಾ ಸಕ್ಸಸ್ ಪಡೆದಿತ್ತಾ ಇದಾರೆ. KGF ಇನ್ನೂ ಒಳ್ಳೆ ದೊಡ್ಡ ಇದು. ರೇಂಜ್ ಅಲ್ಲಿ ಮಾಡ್ಲಿ ಅನ್ನೋದು ಖುಷಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.